ಕೋಲಾರದ ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ ಅವರ ಹುಟ್ಟುಹಬ್ಬ ನಗರದ ಬುದ್ಧ ವಿಹಾರದಲ್ಲಿ ಅದ್ದೂರಿಯಾಗಿ ನಡೆಯಿತು. ದಲಿತ ಮುಖಂಡರಾದ ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಅಟ್ರಾಸಿಟಿ ಸಮಿತಿ ಸದಸ್ಯ ಶ್ರೀರಂಗ, ರವಿ, ನಾರಾಯಣಪ್ಪ, ಸಿ ವೆಂಕಟೇಶ್, ಗಂಗಮ್ಮನಪಾಳ್ಯ ಹರೀಶ್, ನರಸಾಪುರ ಎಸ್ ನಾರಾಯಣಸ್ವಾಮಿ, ನವಶಕ್ತಿ, ಸಿರಾಜ್, ರಕ್ಷಾ ಸಮಿತಿ ಸದಸ್ಯ ದಿಂಬಚಾಮನಹಳ್ಳಿ ಎಂ ನಾರಾಯಣಸ್ವಾಮಿ, ಆಕ್ಟಿವ್ ಕಂಪ್ಯೂಟರ್ಸ್ ಮಾಲೀಕ ಮೋಹನ್ ಗೌಡ ಇಲ್ಲ ಅಪ್ ಮಾಡೋ ಒಂದು 2 ನಿಮಿಷ ಫ್ಯಾನ್ ಆಫ್ ಮಾಡೋದು ಈಗ ಆಫ್ ಎಲ್ಲ ಇಲ್ಲಿ ನೋಡ್ರಿ. ಅಣ್ಣ ಈ ಕಡೆ ನೋಡ. ಅಣ್ಣ ಈ ಕಡೆ ನೋಡಿ. ಸರ್ ಎಲ್ಲ ನೋಡಿ. ಬೈ ಕಳ್ಳ ನೋಡ್ರಿ ಬಾ ಭಗವಂತ ನೈ ಕಣ್ಣಣ್ಣ. ಇವತ್ತು ಚಂದ್ರಮೌಳಿ ಅವರ ಹುಟ್ಟಿದಬ್ಬ ಜೊತೆಗೆ ಬುದ್ಧನ ಆಶೀರ್ವಾದ, ಅಂಬೇಡ್ಕರ್ ಅವರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಅವರಿಗೆ ಒಳ್ಳೆಯದಾಗಬೇಕು ಅಂತ ನಾನು ಯಾಕೆ ವಿಡಿಯೋ ಫೋಟೋ ಒಂದು ವೇಳೆ ಈ ದಿನ ನನ್ನ ಬಾಳಲ್ಲಿ ಪ್ರತಿದಿನ ನಡೆದೋದಂಗಲ್ಲ. ಪ್ರತಿ ವರ್ಷ ಮೇ 20ನೇ ತಾರೀಕು ನನ್ನ ಹುಟ್ಟಿದಬ್ಬ ದಿನ. ಆ ದಿನ ನನಗೆ ವಿಶೇಷವಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಮಾನಿಸೋರು, ನನ್ನ ತಿದ್ದಿ ತೀಡಿ ಬೆಳೆಸಿರ್ತಕ್ಕಂಥ ಲೀಡರ್ಗಳು, ನಮ್ಮ ಗುರು ಹಿರಿಯರು, ಇವರೆಲ್ಲರೂ ಈ ದಿನ ನನಗೆ ನೆನಪು ಮಾಡಿಕೊಂಡೇ ಬರುವಂಥದ್ದು. ನಾನು ಸುಮಾರು ಒಂದು 15 ವರ್ಷಗಳಿಂದ ಇದು ಪರಿಪಾಟಿ ಮಾಡಿದೆ. ಅದರಿಂದ ಏನಾಗಿತ್ತು ಅಂತಂದರೆ, ಆದರೆ ಇವತ್ತು ನಮ್ಮ ನಾಯಕರುಗಳಾಗಿರ್ತಕ್ಕಂಥ
ನಾರಾಯಣಪ್ಪಣ್ಣವ್ರು ಇರ್ಬೋದು, ವಿಜಯಣ್ಣವ್ರು ಇರ್ಬೋದು, ಪಂಡಿತ್ ಮುನಿವೆಂಕಟಣ್ಣವ್ರು ಇರ್ಬೋದು, ಸ್ಪೆಕ್ಸ್ ನಾರಾಯಣಸ್ವಾಮಣ್ಣ ಇರ್ಬೋದು, ಅದೇ ರೀತಿ ಶ್ರೀರಂಗ ಅವರು, ನಾರಾಯಣಸ್ವಾಮಣ್ಣವರು, ಬೆಳಗನಹಳ್ಳಿ ಮುನಿವೆಂಕಟಣ್ಣವರು, ಗೋವಿಂದರಾಜ್ ಅವರು, ನಾರಾಯಣಸ್ವಾಮಿ ಅವರು, ಸಾಕಷ್ಟು ಜನ ಇಲ್ಲ ನೀನು ಮಾಡ್ತಕ್ಕಂಥ ಕೆಲಸಕ್ಕೆ ನೀನು ಎಲ್ಲೋ ಒಂದು ಕಾರ್ನರಲ್ಲಿ ಹೋಗ್ಬಿಟ್ಟು ನಿಮ್ಮ ಬರ್ತ್ಡೇಗಳು ಅದು ಇದು ನೀನು ಬಂದು ಮಾಡ್ತಾಯಿದ್ರೆ ನಾವು ನೋಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ. ಆ ಥರ ಆಗೋದು ಬೇಡಪ್ಪ. ನೀನು ಅರ್ಥಪೂರ್ಣವಾಗಿ ನೀನು ಬದುಕು ಕಟ್ಕೊಂಡಿರ್ತಕ್ಕಂಥವನು ನೀನು ಬುದ್ಧ ಮಂದಿರದಲ್ಲಿ ಬಂದು ನೀನು ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಅದಕ್ಕೆ ಅರ್ಥ ಇರ್ತದೆ ಅಂತ ನಮ್ಮ ವಿಜಯಣ್ಣವರು, ನಮ್ಮ ನಾರಾಯಣಸ್ವಾಮಣ್ಣವರು, ಪಾರೇವಸಳ್ಳಿ ನಾರಾಯಣಸ್ವಾಮಣ್ಣವರು, ಪಂಡಿತ್ ಮುನಿವೆಂಕಟಣ್ಣವ್ರು ಹೇಳಿದಾಗ ನಾನು ಸ್ವಲ್ಪ ಹಿಂಜರಿದೆ. ಅಣ್ಣ ಅಲ್ಲಿ ಅವಶ್ಯಕತೆ ಇದೆಯಾ ಇಲ್ಲ ಅಲ್ಲೇ ಮಾಡ್ಕೊಬೇಕು. ಯಾಕೆ ಅಂತಂದರೆ ಬದುಕು ಕೊಟ್ಟಿರ್ತಕ್ಕಂಥದ್ದು ಜೀವನದ ದಾರಿ ತಿದ್ದಿ ನಡೆಯುವಂಥದ್ದು ಬುದ್ಧ ಮಾರ್ಗ. ಅಲ್ಲಿ ಮಾಡ್ಕೊಳ್ಳೋದು ಅನಿವಾರ್ಯ. ನೀನು ಮಾಡ್ಕೊಳ್ಳಿ. ಬಂಧುಗಳೇ ಹಾಗೂ ಮಾನವ ಪ್ರೇಮಿಗಳೇ, ಈ ದಿನ ನಮ್ಮೆಲ್ಲರ ಪ್ರೀತಿಯ ಮತ್ತು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ಚಂದ್ರಮೌಳಿಯವರ ಜನ್ಮದಿನವನ್ನು ವಿಜಯಕುಮಾರು, ಪಂಡಿತ್ ಮುನಿವೆಂಕಟಪ್ಪ ಮುಂತಾದ ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಬಹಳ ಅರ್ಥಪೂರ್ಣವಾಗಿ ಬುದ್ಧ ಮಂದಿರದಲ್ಲಿ ಆಚರಿಸಿರುವುದು ನಿಜವಾಗಲೂ ಅದ್ಭುತ ಮತ್ತು ಆಶ್ಚರ್ಯ ಮತ್ತು ಅವಿಸ್ಮರಣೀಯ. ಈ ನಿಟ್ಟಿನಲ್ಲಿ ನಾವು ಚಂದ್ರಮೌಳಿಯಲ್ಲಿ ನೋಡಬೇಕಾಗಿರುವಂಥ ಏಕೈಕ ದೊಡ್ಡ ಒಂದು ಇದು ಯಾವುದಂದ್ರೆ ಒಂದು ಗುಣ, ಆತನಿಗೆ ಜ್ಞಾನದ ಹಸಿವು ಜಾಸ್ತಿ. ಬಹಳಷ್ಟು ಜನಕ್ಕೆ ಆಹಾರದ ಹಸಿವಿರುತ್ತೆ, ಮತ್ತೆ ಬೇರೆ ಥರದ ಹಸಿವುಗಳಿರ್ತವೆ. ಆದರೆ ನಾ ಕಂಡ ಪ್ರಜಾಪ್ರಭುತ್ವವಾದಿಗಳ ಪರವಾಗಿ ಮತ್ತು ಸಂವಿಧಾನವಾದಿ ಆಗಲಿ, ಮಾರ್ಗದರ್ಶಕನಾಗಲಿ, ಮುಂದೆ ಹೋಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಬುದ್ಧರಿದ್ದಾರೆ, ಪೆರಿಯಾರಿದ್ದಾರೆ, ಜ್ಯೋತಿ ಬಾಪುಲೆ ಇದ್ದಾರೆ, ಬಸವಾದ ಮತ್ತು ಸಾಕಾರ ಇರುತ್ತಂದು ಹೇಳುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯ. ಜೈ ಭೀಮ್, ಜೈ ಭಾರತ. ಈ ಕಡೆ ನೋಡೋಣ.